ಎಲ್ ಕ್ಲಾಸಿಕೋ ಹೌದು ಗೈಸ್, ಇವತ್ತು ಮುಂಬೈ ಇಂಡಿಯನ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ಇದೆ. ಇದು ಎಲ್ ಕ್ಲಾಸಿಕೋ ಎಂದೇ ಪ್ರಸಿದ್ಧಿ ಪಡೆದಿದೆ. ಈ ಮ್ಯಾಚ್ ಪ್ರಿವ್ಯೂ ಮತ್ತು ಪ್ರಿಡಿಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗೈಸ್, ಇವತ್ತಿನ ಮ್ಯಾಚ್ ನ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ಮ್ಯಾಚ್ ನಡೀತಾ ಇರುವಂತದ್ದು ಚೆನ್ನೈನ ಎಂ ಚಿದಂಬರಂ ಸ್ಟೇಡಿಯಂ ನಲ್ಲಿ. ಈ ಮ್ಯಾಚ್ ಚಿದಂಬರಂ ಸ್ಟೇಡಿಯಂ ನಲ್ಲಿ ನಡೀತಾ ಇದೆ. ಪಿಚ್ ರಿಪೋರ್ಟ್ ನ ನೋಡೋದಾದ್ರೆ, ಪಿಚ್ ರಿಪೋರ್ಟ್ ಅಲ್ಲಿ ಮೊದಲು ಸ್ವಲ್ಪ ಬ್ಯಾಟಿಂಗ್ ಹೆಲ್ಪ್ ಆಗ್ತಿರ್ಲಿಲ್ಲ, ಆದ್ರೆ ಈಗ ಪಿಚ್ ಬ್ಯಾಟಿಂಗ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಬ್ಯಾಟಿಂಗ್ ಸಖತ್ತಾಗಿ ಮಾಡಬಹುದು ಪಿಚ್ ಅಲ್ಲಿ. ಮತ್ತು ಸೆಕೆಂಡ್ ಇನ್ನಿಂಗ್ಸ್ ಡ್ಯೂ ಬೀಳೋದ್ರಿಂದ ಟಾಸ್ ಗೆದ್ದಂತ ಟೀಮು ಚೇಸಿಂಗ್ ತಗೊಳುತ್ತೆ. ಚೇಸಿಂಗ್ ತಗೊಂಡು ಚೆನ್ನಾಗಿ ಆಡ್ಬೋದು ಅಂತ. ಇನ್ನು ಈ ಪಿಚ್ ಅಲ್ಲಿ 200+ ಹೊಡಿಲೇಬೇಕು. ಯಾವುದೇ ಪಿಚ್ ಅಲ್ಲಿ IPL ಅಲ್ಲಿ 200+ ಹೊಡಿಲೇಬೇಕು. ನಾನು ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದ್ದೀನಿ, 200+ ಹೊಡೆದ್ರೆ ಗೆಲ್ಬಹುದು, ಇಲ್ಲಾಂದ್ರೆ ಸೋಲು ಒಂಥರ ಕಟ್ಟಿಟ್ಟ ಬುತ್ತಿ ಆಗ್ತದೆ. ಇನ್ನು ಈ ಎರಡು ಟೀಮ್ ಗಳ ಎಕ್ಟಿವೇಟ್ ನೋಡೋದಾದ್ರೆ, ಈ ಎರಡು ತಂಡಗಳು 39 ಮ್ಯಾಚ್ ಆಡಿವೆ. 39 ಮ್ಯಾಚ್ ಅಲ್ಲಿ 20 ಮ್ಯಾಚ್ ಮುಂಬೈ ಇಂಡಿಯನ್ಸ್ ಗೆದ್ದಿದೆ, 19 ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರು ಗೆದ್ದಿದ್ದಾರೆ. ಅದೇ ರೀತಿ ಈ ಎರಡು ಟೀಮ್ ನ ಹೆಡ್ ಇನ್ ಚಪಾಕ್ ಅಲ್ಲಿ ನೋಡೋದಾದ್ರೆ, ಈ ಎರಡು ಟೀಮ್ಗಳು ಅಲ್ಲಿ 8 ಮ್ಯಾಚ್ ಆಡಿವೆ. 8 ಮ್ಯಾಚ್ ಅಲ್ಲಿ ಮುಂಬೈ ಇಂಡಿಯನ್ಸ್ 6 ಗೆದ್ದಿದ್ದಾರೆ, ಚೆನ್ನೈ ಸೂಪರ್ ಕಿಂಗ್ಸ್ 2 ಗೆದ್ದಿದ್ದಾರೆ. ಹೌದು, ಇಲ್ಲಿ ಏನಪ್ಪಾ ಅಂದ್ರೆ CSK ಗೆ ಚಪಾಕ್ ಒಂಥರ 2020s ಮುಂಚೆ ಒಂಥರ ಇದಾಗಿತ್ತು. ಅಲ್ಲಿ ಗೆಲ್ಬೇಕು ಅಂದ್ರೆ ಬೇರೆ ಟೀಮ್ ಬಹಳಷ್ಟು ಕಷ್ಟ ಪಡ್ಬೇಕಾಯ್ತು. ಆದ್ರೆ 2020s ಆದ್ಮೇಲೆ ಅಲ್ಲಿ ಬಹಳಷ್ಟು ಸೋಲ್ನ ಕಂಡಿದ್ದಾರೆ ಚಪಾಕ್ ಅಲ್ಲಿ CSK ಅವರು. ಅದರಿಂದ ಮುಂಬೈ ಅವರು ಆ ಟೈಮಲ್ಲೇ CSK ಮೇಲೆ ಪ್ರಾಬಲ್ಯ ಸಾಧಿಸಿರೋದು. ಇನ್ನು ಈ ಎರಡು ಟೀಮ್ ನ ಪ್ಲೇಯಿಂಗ್ ಲೆವೆನ್ ನ ನೋಡೋದಾದ್ರೆ, CSK ಕಡೆ ಧೋನಿ ಅವರು ಎಂಟ್ರಿ ಕೊಡೋ ಚಾನ್ಸಸ್ ಇದೆ. ಬಹಳ ಲ್ಯಾಂಗ್ ಗ್ಯಾಪ್ ಆಯ್ತು CSK ಲಾಸ್ಟ್ ಮ್ಯಾಚ್ ಆಡಿ. ಈ ಮ್ಯಾಚ್ ಧೋನಿ ಅವರು ಬರೋ ಚಾನ್ಸಸ್ ಇದೆ. ಇನ್ನು ಮುಂಬೈ ಕಡೆ ನೋಡೋದಾದ್ರೆ, ಇವತ್ತು ರೋಹಿತ್ ಶರ್ಮಾ ಅವರು ಎಂಟ್ರಿ ಕೊಡ್ಬೋದು ಅಂತ ಅನ್ಕೊಂಡಿದೀನಿ. ರೋಹಿತ್ ಶರ್ಮಾ ಅವರು ಕೂಡ ಇಂಜುರಿ ಆಗಿ ಬಹಳ ಮ್ಯಾಚ್ ಮಿಸ್ ಮಾಡ್ಕೊಂಡಿದ್ದಾರೆ. ಈ ಮ್ಯಾಚ್ ಅವರು ಕೂಡ ಒಂಥರ ಈ ಎಲ್ ಕ್ಲಾಸಿಕೋದಲ್ಲಿ ಎರಡು ಲೆಜೆಂಡರಿ ಪ್ಲೇಯರ್ಸ್ ಕಮ್ ಬ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಎರಡು ಟೀಮ್ ನಲ್ಲಿ ಯಾವ ಪ್ಲೇಯರ್ ಚೆನ್ನಾಗಿ ಆಡ್ಬೋದಪ್ಪ ಅಂದ್ರೆ, ನನ್ನ ಗಟ್ ಫೀಲಿಂಗ್ ಪ್ರಕಾರ ನೋಡೋದಾದ್ರೆ, ಮುಂಬೈ ಇಂಡಿಯನ್ಸ್ ಕಡೆ ಸೂರ್ಯಕುಮಾರ್ ಯಾದವ್ ಅವರು ಬ್ಯಾಟಿಂಗ್ ಅಲ್ಲಿ ಸೈಕಾಗಿ ಆಡ್ತಾರೆ. ಅದೇ ರೀತಿ ಜಸ್ಪ್ರೀತ್ ಬುಮ್ರಾ ಅವರು ಈ ಸೀಸನ್ ಅಲ್ಲೇ ಚೆನ್ನಾಗಿ ಬೌಲಿಂಗ್ ಮಾಡಿಲ್ಲ, ಬಟ್ ಈ ಮ್ಯಾಚ್ ಪಕ್ಕಾ ಇಂಪ್ಯಾಕ್ಟ್ ಬೀರ್ತಾರೆ. ಪಕ್ಕಾ 3 ವಿಕೆಟ್ ಪ್ಲಸ್ ತೆಗಿತಾರೆ ಅಂತ ಹೇಳ್ತೀನಿ. ಇದು ನನ್ ಗಟ್ ಫೀಲಿಂಗ್ ಹೇಳ್ತಾ ಇದೆ. ಇನ್ನು CSK ಕಡೆ ನೋಡೋದಾದ್ರೆ, ಋತುರಾಜ್ ಗಾಯಕ್ವಾಡ್ ಅವರು ನೋಡಿದ್ರು ಲಾಸ್ಟ್ ಮ್ಯಾಚ್ ಅಲ್ಲಿ 49 ಬಾಲ್ ತಗೊಂಡು 50 ರನ್ ನೋಡಿದ್ರು. ಬಟ್ ಈ ಮ್ಯಾಚ್ ಅಲ್ಲಿ ಒಂದು ಕ್ಯಾಮಿಯೋ ಆಡ್ತಾರೆ, ಒಂದು ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಕ್ಯಾಮಿಯೋ ಆಡ್ತಾರೆ ಅಂತ ಹೇಳ್ತೀನಿ. ಇನ್ನು ಅದೇ ರೀತಿ ಬೌಲಿಂಗ್ ಅಲ್ಲಿ CSK ಕಡೆ ನೋಡೋದಾದ್ರೆ, ಇವತ್ತು ಮ್ಯಾಚ್ ಅಲ್ಲಿ ಯಾರಪ್ಪ ಬೌಲಿಂಗ್ ಸೈಕಾಗ್ ಮಾಡ್ಬೋದು CSK ಕಡೆ ಅಂತ ಹೇಳೋದಾದ್ರೆ, ನನ್ ಪ್ರಕಾರ ಇವತ್ತು ಯಾರು ಮಾಡ್ಬೋದು ಅಂದ್ರೆ ಜೆಮಿ ಓವರ್ಟನ್ ಅವರು ಸೈಕಾಗ್ ಮಾಡ್ಬೋದು ಅಂತ ಹೇಳ್ತೀನಿ. ಅವರು ಒಳ್ಳೆ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ, ಇವತ್ತು ಬೌಲಿಂಗ್ ಕೂಡ ಸೈಕಾಗ್ ಮಾಡ್ಬೋದು. ಇದು ನೆಕ್ಸ್ಟ್ ನನ್ನ ಪ್ರಿಡಿಕ್ಷನ್ ಏನಪ್ಪಾ ಅಂದ್ರೆ, ಈ ಮ್ಯಾಚ್ ಲಾಸ್ಟ್ ಇವರ ರೈವಲ್ರಿ ಮುಂಬೈ ಇಂಡಿಯನ್ಸ್ 100+ ರನ್ ಇಂದ ಸೋತಿದ್ರು CSK ಆಪೋಸಿಟ್. ಆ ಮ್ಯಾಚ್ ಸಂಜು ಅವ್ರು ಸೆಂಚುರಿ ಬೇರೆ ಹೊಡೆದಿದ್ರು. ಈ ಮ್ಯಾಚ್ ಮುಂಬೈ ಅವರು ಗೆಲ್ತಾರೆ. ಬಟ್ ಈ ಮ್ಯಾಚ್ ಎಲ್ ಕ್ಲಾಸಿಕೋ ಕ್ಲೋಸ್ ಹೋಗುತ್ತೆ ಅಂತ ಹೇಳ್ತೀನಿ. ಈ ಮ್ಯಾಚ್ ಪಕ್ಕ ಈ ಮ್ಯಾಚ್ ಕ್ಲೋಸ್ ಹೋಗುತ್ತೆ. ಕ್ಲೋಸ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಅವ್ರು ಗೆಲ್ತಾರೆ ಅಂತ ಹೇಳ್ತೀನಿ. ಇದಾಗಿತ್ತು ನನ್ನ ಪ್ರೆಡಿಕ್ಷನ್. ನಿಮ್ಮ ಪ್ರೆಡಿಕ್ಷನ್ ಏನಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.